ಹಾಯ್ ಹೆಲೋ ನಮಸ್ಕಾರ ರೀ. ಸಂಜೆ ಆದ ತಕ್ಷಣ ಎಗ್ ರೈಸ್ ತಿನ್ನಬೇಕಂತ ನೆನಪಾಗ್ತಿದೆಯಾ? ಸೊ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿರಿ. ಸೊ ಇವತ್ತಿನ ದಿನ ನಾನು ನಿಮ್ಗೆ ರೋಡ್ ಸೈಡಲ್ಲಿ ಸಿಗ್ತಕ್ಕಂತಹ ಎಗ್ ರೈಸನ್ನು ಮಾಡಿ ತೋರ್ಸಾಕತ್ತೀನಿ. ಸೇಮ್ ಅದೇ ಟೇಸ್ಟು, ಏನು ಡಿಫ್ರೆನ್ಸ್ ಇಲ್ಲ. ಸೊ ಫಸ್ಟ್ ಕ್ಲಾಸ್ ಆಗಿರೋಂಥ ಮನೇಲೇ ಎಗ್ ರೈಸನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತೆ ಆ ತಡ ಮಾಡ್ತೀರಿ, ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಬನ್ನಿರಿ, ಅದನ್ನ ಯಾವ ರೀತಿ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಂತ. ಸೊ ಮೊದಲೇದಾಗಿ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು 4ರಿಂದ 5 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಗ್ ರೈಸ್ ಅಂದರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಳ್ಳಾಗಡ್ಡಿದು ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕಾಗುತ್ತೆ, ಭಾಳ ಕೆಂಪಗೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ರಿ, ಡೊಣ್ ಮೆಣಸಿನ್ಕಾಯಿ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ಡೊಣ್ ಮೆಣಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಆದರೆ ಸಾಕು, ಸ್ವಲ್ಪ ಕ್ರಂಚಿಯಾಗಿ ಅದು ಹಂಗೆ ಇರಲಿ. ಸೊ ಇವಾಗ ಅದು ತತ್ತಿನ ಒಡೆದು ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಈ ರೀತಿ ತತ್ತಿನ ಒಡೆದು ಹಾಕ್ಕೊಂಡು 1ರಿಂದ 2 ನಿಮಿಷ ಅಷ್ಟೇ ಊರಿನ ಕಡಿಮೆ ಇಟ್ಕೊಂಡು ಹಿಂಗೆ ಬಿಡೋಣ. ಸೊ ಇದನ್ನು ಮಿಕ್ಸ್ ಮಾಡೋದು ಬೇಡ, ಯಾಕಂತಂದ್ರೆ ನೀವು ತತ್ತಿನ ಒಡೆದ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಅದು ತತ್ತಿ ಪೀಸ್ ಏನಿರುತ್ತಲ್ರಿ ಆಮ್ಲೆಟದ್ದು, ಅದು ಭಾಳ ಸಣ್ಣ ಚಿಕ್ಕದಾಗಿ ಆಗುತ್ತೆ. ಸೊ ಹಾಗಾಗಿ ನೀವು ದೊಡ್ಡದಾಗಿ ತುತ್ತಿಗೆ ಬಾಯಲ್ಲಿ ಬರಬೇಕಪ್ಪ ಪೀಸ್ ಅಂತಂದ್ರೆ, ಸೊ ನಿಧಾನಕ್ಕೆ ಹಿಂಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನೀವು ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಸೊ ಮೊಟ್ಟೆ ಪೀಸ್ಗಳು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಅನಿಸುತ್ತೆ. ಸೊ ಹಾಗಾಗಿ ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಂತ ನೋಡಿರಿ. ಸೊ ಈ ರೀತಿ ನೋಡಿದ್ರಲ್ಲ, ಈ ರೀತಿ ಮೊಟ್ಟೆದ್ದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ ರೀ. ಸೊ ಇದಿಷ್ಟು ಉಪ್ಪು ಹಾಕ್ಕೊಂಡು ಆದ್ಬಿಟ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಇದು ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ರೈಸ್ ಹಾಕಿದ ಮೇಲೆ ಉಪ್ಪು ಹಾಕೋಬೇಕಾಗತ್ತೆ. ಹಾಗೆ ಕೂಡ ಮತ್ತು ರೈಸಿಗೂ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿರ್ತೀನಿ ನೋಡಿರಿ. ಸೊ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಸೊ ನಾನು ಫ್ಲೇವರಿಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಬೇಡ ಅನ್ನೋರಾಗಿದ್ದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಅದರ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಮೊಟ್ಟೆ ಅದೇನು ಪೀಸ್ ಏನು ಹೇಳಿದ್ನಲ್ರಿ, ಸೊ ಅಷ್ಟು ದೊಡ್ಡದಾಗಿ ಬಂದೈತಿ. ಸೊ ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಂಥ ರೈಸನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ರೈಸ್ ಮಾಡಿ ನಾನು ತಣ್ಣಗಾಕ ಇಟ್ಟಿದ್ದೆ. ಸೊ ಉದುರಾಗ ರೈಸ್ ಮಾಡ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಾನು ಖಾರದ ಪುಡಿ ಹಾಕ್ಕೊಳ್ಳಕತ್ತೀನಿ. ಸೊ ಇದು ಖಾರ ಕಲರ್ ಜಾಸ್ತಿ ಅನಿಸುತ್ತೆ, ಬಟ್ ಖಾರ ಕಡಿಮೆ ಐತಿ. ಸೊ ನಿಮ್ಗೆ ಖಾರ ಯಾವ ರೀತಿ ಬೇಕು ನೋಡಿರಿ, ಸೊ ಆ ರೀತಿ ಅನುಗುಣವಾಗಿ ಹಾಕ್ಕೊಳ್ರಿ. ಇದಕ್ಕೆ 1 ಚಮಚದಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, 2 ಚಮಚದಷ್ಟು ಗರಂ ಮಸಾಲೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಂತ. ಸೊ ಈ ಮಸಾಲೆ ಇದೆಲ್ಲ ಏನೈತಲ್ರಿ, ಸೊ ಎಲ್ಲನೂ ಮಿಕ್ಸ್ ಆಗಬೇಕು, ಅನ್ನದ ಜೊತೆಗೆಲ್ಲನೂ ಹೊಂದ್ಕೊಳ್ಬೇಕು. ಹಾಗೆ ಕೂಡ ಊರಿನ ಪೂರ್ತಿ ನಾನು ಕಡಿಮೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣಂತ. ಸೊ ಅಲ್ಲಿ ಎಗ್ ರೈಸ್ ಸೆಂಟ್ರ್ ಒಳಗೆ ಏನಾಗಿರುತ್ತೆ ಅಂದ್ರೆ, ಸೊ ಅವ್ರಿಗೆ ಅರ್ಜೆಂಟ್ ಇರುತ್ತಲ್ಲ, ಸೊ ಹಂಗಾಗಿ ಗ್ಯಾಸ್ನ ಜೋರು ಇಟ್ಬಿಟ್ಟು ಬೇಗ ಆಗಲಿ ಅಂತ ಮಿಕ್ಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಆವಾಗ ಅದು ಮೊಟ್ಟೆ ಪೀಸ್ ಇರುತ್ತಲ್ಲ, ಭಾಳ ತುಂಬ ಚಿಕ್ಕದಾಗಿ ಬಂದಿರುತ್ತೆ. ಸೊ ಇವಾಗ ಇದಕ್ಕೆ ನಾನು 2 ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಎಗ್ ರೈಸ್ ಅಂತಂದ್ರೆ ಸೋಯಾ ಸಾಸ್ ಹಾಕಿದ್ರೂ ಅದರ ಟೇಸ್ಟ್ನು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಹಾಗೆ ಕೂಡ ಇದಕ್ಕೆ ಟೇಸ್ಟಿಂಗು ಹಾಕ್ತಾರೆ, ಅಂದ್ರೆ ಅಜಿನೋಮೋಟೊ ಅಂತ ಬರುತ್ತಲ್ಲ, ಸೊ ಅದನ್ನು ಹಾಕ್ತಾರೆ. ಸೊ ನಾನು ಅದನ್ನು ಹಾಕೊಳ್ಳೋಕತ್ತಿಲ್ಲ, ಅದು ಹಾಕದೇ ಅದು ತುಂಬ ಚೆನ್ನಾಗಿ ಬಂದಿರ್ತಿ. ಸೊ ನೋಡಿದ್ರಲ್ಲ, ಇವಾಗ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಬಿತ್ತಂದ್ರೆ ಎಗ್ ರೈಸ್ ಅಂದರೂ ಫಸ್ಟ್ ಕ್ಲಾಸ್ ಆಗುತ್ತೆ ನೋಡಿರಿ. ಸೊ ಎಗ್ ರೈಸಿಗೆ ಕೊತ್ತಂಬರಿ ಹಾಗೆ ಮೇನ್ ಉಳ್ಳಾಗಡ್ಡಿ ನೋಡಿರಿ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದಿಷ್ಟು ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡಿರಿ. ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಕಲರು ಕೂಡ ಬಂದೈತಿ. ಹಾಗೆ ಕೂಡ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ. ಸೊ ನಿಮ್ಗೇನಾದ್ರೂ ಹಸಿ ಮೆಣಸಿನ್ಕಾಯಿ ಏನಾದರೂ ಬೇಕು ಅನ್ನಿಸ್ತಂದ್ರಪ್ಪ, ನೀವು ಅದೇನು ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ದೀವಲ್ಲ, ಸೊ ಫ್ರೈ ಮಾಡ್ಕೊಳ್ಳೋಕೆ ಆವಾಗ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಸೊ ನೋಡಿದ್ರಲ್ಲ, ಇವಾಗ ಎಗ್ ರೈಸ್ ರೆಡಿ ಆಗೈತಿ. ಸೊ ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಕೂಡ ಇದಕ್ಕೆ ನಾವು ಸೈಡ್ ಡಿಶ್ ಆಗಿ ನಾನು ಒಂದು ಆಮ್ಲೆಟನ್ನು ಹಾಕಿ ತೋರಿಸ್ತೀನಂತ. ಅಂದರೆ ಇದ್ರ ಜೊತೆಗೆ ಸೈಡಾಗಿ ಸ್ನ್ಯಾಕ್ಸ್ ತಿನ್ನೋಕೆ ಸ್ವಲ್ಪ ತುಂಬ ಚೆನ್ನಾಗಿ ಅನಿಸುತ್ತೆ. ಏನಿಲ್ಲ, ಭಾಳ ಸಿಂಪಲ್ಲಾಗಿ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮೊಟ್ಟೆನ ಒಡೆದು ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಖಾರದ ಉಪ್ಪು ಮತ್ತು ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎರಡೂ ಸೈಡಿಂದ ಹಿಂಗೆ ಸ್ವಲ್ಪ ಹೊಳಸಿ ಹಾಕ್ಕೊಂಡು ಬೇಯಿಸ್ಕೊಂಡ್ವಿ ಅಂತಂದ್ರೆ ಸೊ ಆಮ್ಲೆಟ್ ರೆಡಿ ಆಗ್ತೈತಿ. ಎಗ್ ರೈಸ್ ಜೊತೆಗೆ ಈ ರೀತಿ ಆಮ್ಲೆಟ್ ಮಾಡ್ಕೊಂಡು ತಿಂದ್ರಂದ್ರೆ ಸೊ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ನೋಡಿರಿ. ಸೊ ಬ್ಯಾಚುಲರ್ಸ್ ಯಾರೆಲ್ಲ ಇದ್ದೀರಾ, ಸೊ ನೋಡಕತ್ತಿರಲ್ಲ, ಸೊ ಅವರು ಮಿಸ್ ಮಾಡ್ದೆ ಆರಾಮ್ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ನೀವು ಮನೆ ಒಳಗಡೆ. ಹಾಗೆ ಕೂಡ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಳ್ಳಾಕತ್ತೀನಿ. ಸೊ ಉಳ್ಳಾಗಡ್ಡಿ ಹಂಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಾನು ಕರೆದಿದ್ದು ಇಟ್ಕೊಂಡ್ವಿ ಅಂತಂದ್ರೆ ಸೊ ಫೈನಲಿ ರೆಡಿ ಆಯಿತು. ರೋಡ್ ಸೈಡಲ್ಲಿ
ಸಿಗ್ತಕ್ಕಂತಹ ಎಗ್ ರೈಸು. ಸೊ ಮತ್ತೆ ತಡ ಮಾಡ್ತೀರಿ ನೀವು ಎಗ್ ರೈಸ್ ಮಾಡ್ಕೊಂಡು ತಿನ್ನಿರಿ. ಸೊ ನೀವು ನೋಡಿದ್ರಲ್ಲ, ಯಾರೆಲ್ಲ ಹೊಸಬ್ರೆಲ್ಲ ನೋಡಿರಿ, ಸೊ ನೀವು ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನೋಡಿರಿ, ಭಾರಿ ಮಸ್ತಂಗಿರುವಂಥ ರೋಡ್ ಸೈಡಲ್ಲಿ ಸಿಗ್ತಕ್ಕಂಥ ಎಗ್ ರೈಸನ್ನ ಮಾಡಿ ತೋರಿಸಿದ್ದೀನಿ. ಸೊ ಇದಕ್ಕೆ ಯಾವುದೇ ಟೇಸ್ಟಿಂಗ್ ಪುಡಿ ಆಯಿತು, ಹಾಗೆ ಕಲರ್ ಆರ್ಟಿಫಿಷಿಯಲ್ ಕಲರ್ ಏನೂ ಯೂಸ್ ಮಾಡ್ದೇನೆ ಆರಾಮಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನುವಂಥ ಎಗ್ ರೈಸ್. ಸೊ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರಾ, ಯಾರೆಲ್ಲ ಒಬ್ಬರೇ ಬ್ಯಾಚುಲರ್ಸ್ ಆಗಿರ್ತಾರಲ್ಲ, ಸೊ ಮಿಸ್ ಮಾಡಿದೆ ಈ ಎಗ್ ರೈಸ್ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ, ಭಾಳ ಮಸ್ತ್ ರೆಸಿಪಿ ಅದ. ಹಾಗೆ ಕೂಡ ಒಂದು ಬೈಟಿಗೆ ಒಂದೊಂದು ಸ್ವಲ್ಪ ಈರುಳ್ಳಿ ಹಾಗೆ ಮತ್ತು ಎಗ್ನ ತಿಂತಾ ಇದ್ದರೆ ಒನ್ ಮೋರ್ ಅನ್ಬೇಕು ನೋಡಿರಿ. ಸೊ ಅಷ್ಟು ಸಖತ್ತಾಗಿರುವಂಥ ನಾನು ನಿಮಗೆ ಎಗ್ ರೈಸನ್ನು ಮಾಡಿ ತೋರಿಸಿದ್ದೀನಿ. ಸೊ ನೋಡಿದ್ರಲ್ಲ, ಈ ರೀತಿ ಎಗ್ ರೈಸನ್ನ ಮನೆಯಲ್ಲೇ ಸಿಂಪಲ್ಲಾಗಿ ಹೆಂಗೆ ಮಾಡ್ಕೋದಂತ ನಾನು ನಿಮಗೆ ತೋರಿಸ್ಕೊಟ್ಟಿನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಸಂಜೆಗೆ ನೀವು ಮನ್ಯಾಗ ಎಗ್ ರೈಸ್ ಮಾಡಿಬಿಡ್ರಿ. ಸೊ ಎಗ್ ರೈಸ್ ಮಾಡ್ಕೊಂಡು ತಿಂದಾದ್ಮೇಲೆ ನೀವು ನಮಗೆ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸೊ ಹೆಂಗಾಗಿತ್ತು ಅಂತ ತಿಳಿಸ್ರಿ. ಹಾಗೆ ಕೂಡ ನಿಮ್ಗೆ ಯಾವ್ದು ರೆಸಿಪಿ ಬೇಕು ನೋಡಿರಿ, ಸೊ ಮಿಸ್ ಮಾಡ್ದೆ ನನ್ನ ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ರಿ. ಸೊ ನಾನು ಆ ರೆಸಿಪಿ ಎಲ್ಲ ನಿಮ್ಗೆ ಮಾಡಿ ತೋರಿಸ್ತೀನಂತ. ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿರಿ.